ಹಿರಿಯರು ಸಾಕಷ್ಟು ಜನ ಈ ರೀತಿಯಾದಂಥ ಒಂದು ದೇವಸ್ಥಾನಕ್ಕೆ ಬಂದಿದ್ರು. ಈಗ ನೀವು ಆ ಪರಂಪರೆಯನ್ನು ಮುಂದುವರಿಸ್ತಾ ಇದ್ದೀರಾ. ಯಂಗ್ಸ್ಟರ್ ಆಗಿ ನೀವು ದೇವಸ್ಥಾನಕ್ಕೆ ಬರ್ತೀರಾ, ರಾಮನಿಗೆ ಇದು ಮಾಡ್ತೀರಾ, ಹೇಗಿದೆ ಅಂತ? ಎಲ್ಲ ನಮ್ಮ ದೊಡ್ಡವ್ರು ಹೆಂಗಿದ್ದಾರೆ ನಾವು ಅವ್ರ ಜೊತೆ ಹಂಗೆ ಸೇರಿಬಿಟ್ಟು ನಮಗೆ ಅಣ್ಣ ತಮ್ಮದಿರು ಇದ್ದಾರೆ, ಅವ್ರ ಜೊತೆ ಎಲ್ಲ ಸೇರಿ ನಾವು ಹಿಂಗೆ ಫ್ಯೂಚರ್ ಒಯ್ತೀವಿ. ನಮ್ಮ ಮಕ್ಕಳಿಗೂ ಇದೇ ಹೇಳ್ಕೊಂಡು ಮುಂದಕ್ಕೆ ತಲುಪಿಸ್ತೀವಿ. ಮುಂದೇನೂ ನೋಡಿ ಅಣ್ಣ, ಹಿಂದೂ ಮುಸ್ಲಿಮ್ ಎಲ್ಲ ಈಕ್ವಲ್ ಆಗಿದ್ದಾರೆ. ಯಾವುದೂ ಜಗಳನೂ ಇಲ್ಲ, ಮುಂದೂ ಆಗೋಕ್ಕೂ ಇಲ್ಲ, ಹಿಂದೆನೂ ಆಗೋಕ್ಕಿಲ್ಲ. ನಾವೆಲ್ಲ ಅಣ್ಣ ತಮ್ಮದಿರು ಹಿಂಗಾಗಿ ಇದ್ದೀವಿ, ಬಾಳ್ತಾ ಇದ್ದೀವಿ, ಹಾಗೆ ನಡೀತಾ ಇದ್ದೀವಿ. ನಮ್ಮ ಮಕ್ಕಳಿಗೇನು ಅದೇ ಹೇಳ್ತಾ ಇದ್ದೀವಿ. ನಾವು ಮುಂದೆ ಚೆಂದಾಗಿ ಬಾಳಿ, ಹಿಂದೂ ಮುಸ್ಲಿಮ್ ಈಕ್ವಲು, ಯಾರು ಅವ್ರ ಕೆಳಗೆ ಅವ್ರ ಮೇಲೆ ಅಂತ ಇಲ್ಲ. ದೇವರು ಹೀಗೇನೆ ಮಡಿಬಿಟ್ರೆ ಸಾಕು ನಮಗೆ. ಈಗ ಅಯೋಧ್ಯೆಯಲ್ಲಿ 22ಕ್ಕೆ ರಾಮ ಮಂದಿರ ಲೋಕಾರ್ಪಣೆ ಆಗ್ತದೆ. ಲೋಕಾಭಿರಾಮ ಮಂದಿರದಲ್ಲೂ ವಿಶೇಷ ಪೂಜೆ ಎಲ್ಲ ಮಾಡಿದ್ರೆ ಅನ್ನ ಸಂತರ್ಪಣೆ ಇದೆ. ತಾವು ಬರ್ತೀರಾ ಅಥವಾ ಮನೆಯವರೆಲ್ಲ ಕರ್ಕೊಂಡು ಬರ್ತೀರಾ, ಹೇಗೆ? ಬರ್ತೀವಿ ಅಣ್ಣ. ನಾವೆಲ್ಲ ಮುಸ್ಲಿಮು ಹಿಂದೂ ಎಲ್ಲ ಅಣ್ಣ ತಮ್ಮದಿರು ಹಿಂಗೆ ಇದ್ದೀನಿ. ಅವ್ರು ಮಾಡ್ತಾ ಇರೋದು ಅಲ್ಲಿ ಮಾಡ್ತಾ ಇರೋದು ಇಲ್ಲೂ ಮಾಡ್ತಾ ಹಿಂಗೇನೆ ಆಯಿತು. ನಾವೆಲ್ಲ ಬರ್ತೀವಿ ಅಣ್ಣ. ಆಗಲಿ ರಾಮ ಆಯ್ತಲ್ಲ, ದಶರಥನ ಮಗ ಅವರು. ಅವ್ರ ತಂದೆ ಮಾತು ಕೇಳ್ಕೊಂಡು ಇದಕ್ಕೆ ಕಾಡಿಗೆ ಹೋಗಿ ಬಂದರೆ ಹೋಯ್ತು ಅವರು. ಅಂತೆ ವ್ಯಕ್ತಿ ಯಾರೂ ಹುಟ್ಟಿಲ್ಲ. ರಾಮ ಹಿಂಗೆ ಹುಟ್ಟಿದ್ದು ಯಾರೂ ಇಲ್ಲ. ಯಾವ ಪುರುಷ ತಂದೆ ತಾಯಿ ಮಾತು ತೆಗಿಯೋಕ್ಕಿಲ್ಲ ಅವರು. ಹೋಗ್ಬೇಕಂದ್ರೆ ಹೋಗಲಿ, ಸಂತೋಷ, ಬಾಳಲಿ, ಯಾರನ್ನಾರ ಬಾಳಲಿ. ನಮ್ಮ ತಮ್ಮ ಇವರು ಭರತ ಮಾಡಲಿ ಅಂದ್ಬಿಟ್ಟು ಅವರು ಸೀತಾ ರಾಮ ಅವ್ರಿಗೆಲ್ಲರೂ ಕಾಡಿಗೆ ಹೋಯಿತು. ಆಮೇಕಿಂದ ಲಕ್ಷ್ಮಣ್ ಅವ್ರೂ ಹೋಯಿತು. ಅವರು ಭೇದ ಭಾವನ ಏನಿಲ್ಲ, ಅಣ್ಣ ತಮ್ಮದಿರು ಹಿಂಗಾಯ್ತು. ಮುಸ್ಲಿಮ್ ಇವಾಗೂ ಮುಂದೇನೂ ಹಾಗೆ ಇರ್ತೀವಿ, ಮುಂದೇನೂ ಹಾಗೆ ಬಾಳ್ತೀವಿ. ಈಗ ರಾಮನ ಗುಣವನ್ನು ಎಲ್ಲರೂ ಅನುಸರಿಸ್ಕೊಂಡ್ರೆ ಏನು ಜಗಳನೇ ಆಗಲ್ಲ ಅಲ್ವಾ ಅಂತ? ಆಗೋಕ್ಕೆ ಇಲ್ಲ. ಅವ್ರು ಮಾಡಿರೋದು ಕೆಲಸ ನೋಡ್ರೆ ಯಾರೂ ಜಗಳ ಮಾಡಲೇಬಾರ್ದು. ಎಲ್ಲ ಅಣ್ಣ ತಮ್ಮದಿರು ಹಿಂಗಿದ್ದಾರೆ. ಅಂತೆ ಇದೇ ದಶರಥ ಹೇಳಿದ್ಮೇಲೆ ತಂದೆ ತಾಯಿ ಮಾತು ಕೇಳ್ಕೊಂಡು ಹೋಗಿದ್ದು. ಅಂಥ ವ್ಯಕ್ತಿ ಯಾರೂ ಬರೋಕ್ಕಿಲ್ಲ ಅಣ್ಣ.